வந்தாங்களா? அப்புறமே லேட்டாக வந்தாங்களா? சாயங்காலம் ಬೇರೆ ಕಡೆ ಗೊತ್ತಾಗಿದೆ ಖುಷಿ ಗೊತ್ತಾಗಿದೆ यहाँ पूर्व बालाजी राहुल नंद ಏನು ಫಲ ಸಿಗುತ್ತೆ, ಕೇಳಿದ್ರೆ ಏನ್ ಫಲ ಸಿಗುತ್ತೆ, ಆ ಪೂಜೆ ಮಾಡಿದ್ರೆ ಏನ್ ಫಲ ಸಿಗುತ್ತೆ ಅಂತ ಅದ್ರಲ್ಲಿ ಪಾಂಚನ ಫಲ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳೋದು ಆಗುತ್ತೆ. ಜೊತೆಗೆ ಎಸ್ ರಾಜ್ಯ ಆ ಒಂದೊಂದು ಮೋದಕನು ತುಪ್ಪದಲ್ಲಿ ಅದ್ದಿ ಆಮೇಲೆ ನಾವು ಹೋಮಕ್ಕೆ ಹಾಕಿದ್ರೆ ಸಸರ್ವಂ ಲಭತೆ ಸಸರ್ವಂ ಲಭತೆ 2 ಸತಿ ಹೇಳಿದ್ದಾರೆ. ಸಿಕ್ಕೇ ಸಿಗುತ್ತೆ, 100ಕ್ಕೆ 100ರಷ್ಟು ನೀವೇನು ಅನ್ಕೊಂಡಿರೋ ಅದು ಹಾಗೆ ಆಗುತ್ತೆ ಅಂತ ವೇದಗಳಲ್ಲಿ ಹೇಳಿರುವಂತದ್ದು. ಆ ಮೋದಕ ಹೋಮ ಇವಾಗ ಮಾಡ್ತಾ ಇದ್ದಾರೆ. ಮನಸ್ಸಲ್ಲಿ ನಿಮ್ಮ ಇಷ್ಟಾರ್ಥಿ ಏನು ಅದನ್ನ ಕೇಳ್ಕೊಳ್ಳಿ. ಆದಷ್ಟು ಮಹಾಗಣಪತಯೇ ನಮಃ ಅನ್ನೋ ಮೂಲ ಮಂತ್ರನ ಮನಸ್ಸಲ್ಲಿ ಎಲ್ಲರೂ ಜಪ ಮಾಡಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಗಂ ಗಣಪತಯೇ ನಮಃ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ ಸ್ವಾಹಾ. ಓಂ ಗಣಪತಯೇ ನಮಃ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ಗಣಪತಯೇ ನಮಃ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ ಸ್ವಾಹಾ. ಓಂ ಗಣಪತಯೇ ನಮಃ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ ಸ್ವಾಹಾ. ಓಂ ಗಣಪತಯೇ ನಮಃ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ ಸ್ವಾಹಾ. ಓಂ ಭಾವಾಯ ಸ್ವಾಹಾ. ಓಂ ಯಜ್ಞಕಾಯಾಯ ಸ್ವಾಹಾ. ಮಹಾನಾದಾಯ ನಮಃ ಸ್ವಾಹಾ. ಓಂ ಗಿರಿವಸ್ಪಣೇ ನಮಃ ಸ್ವಾಹಾ. ಶುಭಾನ್ ಸ್ವಾಹಾ. ಮಹಾಪ್ರಾಣಾಯ ನಮಃ ಸ್ವಾಹಾ. ಓಂ ಮಹಾಮನಸೇ ನಮಃ ಸ್ವಾಹಾ. ಓಂ ಯಜ್ಞಾಯ ನಮಃ ಸ್ವಾಹಾ. ಯಜ್ಞಪತಯೇ ನಮಃ ಸ್ವಾಹಾ. ಯಜ್ಞಗೋಪ್ತ್ರೇ ನಮಃ ಸ್ವಾಹಾ. ಯಜ್ಞಫಲಪ್ರದಾಯ ಸರ್ವತ್ರ ಮಹಾಗಣಪತಯೇ ನಮಃ. ಕಾರ್ಯ ನಾಟಕಾಯ ನಮಃ ಸ್ವಾಹಾ. ವಿಜ್ಞಾನದಾಯ ನಮಃ ಸ್ವಾಹಾ. ಭಾಗವತಾಯ ನಮಃ ಸ್ವಾಹಾ. ತತ್ವದಾಯ ನಮಃ ಸ್ವಾಹಾ. ಓಂ ಪಾಂಚರಾತ್ರಿಕಾಯ ನಮಃ ಸ್ವಾಹಾ. ಶೈವಾಯ ನಮಃ ಸ್ವಾಹಾ. ಓಂ ಪಾಶುಪತಾಯ ನಮಃ ಸ್ವಾಹಾ. ಓಂ ತಾರಮುಖಾಯ ನಮಃ ಸ್ವಾಹಾ. ಓಂ ಜ್ಞಾನಾಯ ಸ್ವಾಹಾ. ಓಂ ವಿದ್ಯಾದಿಯಾಯ ನಮಃ ಸ್ವಾಹಾ. ಓಂ ಭಾಗಿಗಾಯ ಸ್ವಾಹಾ. ಓಂ ಜ್ಞಾನಾಯ ನಮಃ ಸ್ವಾಹಾ. ಓಂ ತ್ರಿಗರಾಯ ನಮಃ ಸ್ವಾಹಾ. ಓಂ ತ್ರಿತಾದಾವರ್ಗ ಫಲಪ್ರದಾಯಕಾಯ ನಮಃ ಸ್ವಾಹಾ. ಓಂ ತ್ರಿಗರಾತ್ಮನೇ ನಮಃ ಸ್ವಾಹಾ. ಓಂ ತ್ರಿಲೋಕಾದಯ ನಮಃ ಸ್ವಾಹಾ. ಓಂ ತ್ರಿಶಕ್ತಿಶಾಯ ನಮಃ ಸ್ವಾಹಾ. ಓಂ ತ್ರಿಲೋಚನಾಯ ನಮಃ ಸ್ವಾಹಾ. ಓಂ ಚತುರ್ಭಾವೇ ನಮಃ ಸ್ವಾಹಾ. ಓಂ ಚತುರ್ದಂತಾಯ ನಮಃ ಸ್ವಾಹಾ. ಓಂ ಚತುರಾತ್ಮನೇ ನಮಃ ಸ್ವಾಹಾ. ಓಂ ಚತುರ್ಮುಖಾಯ ನಮಃ ಸ್ವಾಹಾ. ಓಂ ಚತುರ್ವ್ಯೋಮಪಾಯ ನಮಃ ಸ್ವಾಹಾ. ಓಂ ಚತುರ್ವರ್ಣಾಶ್ರಮಾಶ್ರಯಾಯ ನಮಃ ಸ್ವಾಹಾ. ಓಂ ಚತುರ್ವೇದೋಪನಿಷತ್ತೇ ಸ್ವಾಹಾ. ಓಂ ಚತುರ್ವಿಭೂಷಣ ಪ್ರಿಯಾಯ ನಮಃ ಸ್ವಾಹಾ. ಓಂ ಚತುರ್ಕೀರ್ತಿ ಸಂಭವಾಯ ನಮಃ ಸ್ವಾಹಾ. ಓಂ ಪಂಚಾಕ್ಷರೀರಾತ್ಮನೇ ನಮಃ ಸ್ವಾಹಾ. ಅನ್ಕೊಂಡಿರೋ ಅದೆಲ್ಲ ಕ್ಷಿಪ್ರ ಅಂದ್ರೆ ಬೇಗ ಅಂತ ಬೇಗ ಆಗುವಂತದ್ದು. ರಾಷ್ಟ್ರೀಯ ಗುರುಮಲ್ಲಿ ಅಂಗಾರಕ ಸಂಕಷ್ಟದ ದಿವಸನೇ ಸ್ವಾಮಿ ಅಂತ ಹೇಳಿದ್ರು. ಆ ಹೋಮ ಮಾಡಿದ್ರು, ಆ ಕೆಲಸ ಆಯ್ತು. ಮತ್ತೆ ಇವತ್ತು ಬೆಳಗ್ಗೆ ಅವ್ರ ಮನೆ ಶಾಸ್ತ್ರ ಹೋಮೋದಕ ಹೋಮ ಮಾಡ್ಬಿಟ್ಟು ಬಂದ್ವಿ. ಬೆಳಗ್ಗೆ 7 ಗಂಟೆ ಪ್ರಾರಂಭ ಆಗಿದ್ದು, 1:30 ಮುಗಿಯಿತದು. ಬಹಳ ವಿಶೇಷವಾಗಿ ಮಾಡಿದ್ರು ಶಾಸ್ತ್ರ ಹೋಮೋದಕ ಹೋಮ. ಹಾಗಾಗಿ ಮನಸ್ಸಲ್ಲಿ ನಮಗೆ ಮಾಡುವಂತ ಶಕ್ತಿ ಕೊಡಪ್ಪ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ಕೋಬೇಕು. ಎಲ್ಲರಿಗೂ ಮಾಡ್ಬೇಕು ಅಂದ್ರೆ ಗಣಪತಿ ಅನುಗ್ರಹ ಎಲ್ಲರಿಗೂ ಸಿಗೋದಿಲ್ಲ. ಆ ಗಣಪತಿ ಅನುಗ್ರಹ ಇದ್ರೆ ಮಾಡಕ್ಕಾಗೋದು ಅಂತ ಒಂದು ಮಾಡಬೇಕು ಅಂತ ಸಂಕಲ್ಪ ಫಸ್ಟ್ ನಮ್ಮಲ್ಲಿ ಇರಬೇಕು. ನೋಡಿ, ಇದೆಲ್ಲ ನಿಮ್ಮ ಸಾಮೂಹಿಕ ಅಂತ ಮಾಡ್ತಾ ಇರೋದು. 150 ರೂಪಾಯಿ ಗಣಪತಿ ಸಹಸ್ರ ಮೋದಕ ಮಾಡಕ್ಕಾಗ್ತದ? ಆ ಮೋದಕ ಮಾಡಕ್ಕೆ 10,000 ಬೇಕು ನಿಮ್ಮ ಹೋಮ ಮಾಡೋದ್ರಲ್ಲಿ. ಹಾಗಾಗಿ ಆ ಮಾಡುವಂತ ಶಕ್ತಿ ನಮ್ಮಲ್ಲಿ ಕೊಡಪ್ಪ ಅಂತ, ಯೋಗ ಮತ್ತು ಯೋಗ್ಯತೆ ಎರಡೂ ಕೊಡಪ್ಪ ಅಂತ ಗಣಪತಿಯನ್ನ ಮನಸ್ಸಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡು, ನಿಮ್ಗೆ ಆಮೇಲೆ ಭತ್ತದ ಹರಳು ಕೊಡ್ತಾರೆ, ಅದನ್ನ ಸಂಕಲ್ಪ ಮಾಡಿ ನಿಮ್ಮ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಷ್ಟ
ಶಂಕಮೇ ವಯಸ್ಕಮೇ ವಯಸ್ಕಮೇ ಕಾಮಕಮೇ ಕಾಮಕಮೇ ಕಾಮರಹಸ್ತಮೇ ಭದ್ರಂತಮೇ ವಸ್ತಂತಮೇ ಹಸ್ತಮೇ ಭಗಂತಮೇ ಧರ್ಮಂತಮೇ ಗಂಟಾತಮೇ ರಕ್ತಾತಮೇ ಜ್ಞಾನತಮೇ ಧೃತಮೇ ವಿಪಂತಮೇ ಮಾತಮೇ ಸಂಲಿಂಗಮೇ ಜ್ಞಾನತಮೇ ರೋತಮೇ ಪ್ರದೋಷಮೇ ಜೀವಂತಮೇ ನಯಸ್ತಮೇ ಅಮೃತಮೇ ಅಮೃತಮೇ ಇಷ್ಟಮೇ ವಯಸ್ಕಮೇ ಶಿವಾಜುಸ್ತಮೇ ಧಿಕ್ಕಾರತಮೇ ವಿಕಂತಮೇ ಭಯಂತಮೇ ಧರಂತಮೇ ಜಯಂತಮೇ ದೋಷಾತಮೇ ಭಗವಂತಮೇ ಗಂಗಾಪುರೇ ನಮಸ್ತೆ ನಮಸ್ತೆ ದಕ್ಷಿಣಾಗ್ನಯೇ ನಮಃ ಆಹಮನೀಯಾಯ ಮಹಾವೈದ್ಯೇ ನಮೋ ನಮಃ ಕಾಂಡದ್ವಯ ಉಪಪಾಧ್ಯಾಯ ಕರ್ಮ ಬ್ರಹ್ಮ ಸ್ವರೂಪಿಣೆ ಸ್ವರ್ಗ ಅಪವರ್ಗ ರೂಪಾಯ ಯಜ್ಞೇಶಾಯ ನಮೋ ನಮಃ ಸ್ವಸ್ತಿ ಶ್ರದ್ಧಾ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಅವ್ಯವಾಹನ ಶ್ರಿಯಂ ದೇಹಿ ಮೇ ಅವ್ಯವಾಹನ ಓಂ ನಮಃ ಇತಿ. ಎಲ್ಲರೂ ನಿಮ್ಮ ಮನಸ್ಸಿನಲ್ಲಿ ಏನು ಪ್ರಾರ್ಥನೆ ಇದೆಯೋ ಮಹಾಗಣಪತಿಯ ಪ್ರಾರ್ಥನೆ ಮಾಡಿ. ವಿಘ್ನಗಳನ್ನು ಉಂಟು ಮಾಡುವನು ವಿಘ್ನರಾಜ, ವಿಘ್ನಗಳನ್ನು ಪರಿಹಾರ ಮಾಡುವನು ವಿಘ್ನರಾಜನೇ. ಹಾಗಾಗಿ ಯಾವುದೇ ಕಾರಣಕ್ಕೂ ಮೊದಲನೇದಾಗಿ ಗಣಪತಿ ಪೂಜೆ ಅಂದ್ರೆ ಯಾವ ಕಾರ್ಯವನ್ನು ಮಾಡುವಂತಿಲ್ಲ ಅಂತ. ಹಾಗಾಗಿ ಆ ಗಣಪತಿಯನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟಾರ್ಥ ಏನಿದೆ ಅವರು ಕೇಳ್ಕೊಂಡು ಎಲ್ಲರೂ ನಾವು ನೇರದ ಮೇಲೆ ಹಾಕ್ಬೇಕು. ಎಲ್ಲರೂ ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿ. ತುಂಬಾ ಬೇಗ ವರವನ್ನು ಕೊಡ್ತಾನೆ ಅಂತ ಈ ಒಂದು ಶಾಸ್ತ್ರ ಮಾಡ್ಕೊಂಡು ಮಾಡೋದ್ರಿಂದ ಏನೇ ನಿಮ್ಮ ಇಷ್ಟ ಅಂತ ಆದಷ್ಟು ಬೇಗ ಅದು ನೆರವೇರಲಿ ಅಂತ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ನಿಧಾನವಾಗಿ ಎಲ್ಲಿಂದನೋ ಎಸಿಬಾರದು, ಆ ಮಧ್ಯ ಹೋಗ್ಬೋದು. ಯಾಕಂದ್ರೆ ನೀವು ಹಾಕೋದು ಅದು ಪಚನ ಆಗ್ಬೇಕು, ಅಂದ್ರೆ ಅದು ಬೂದಿ ಆಗ್ಬೇಕು ಅಂತ. ಎಲ್ಲೋ ಮೇಲೆ ಹಾಕೋದು, ಯಾವ್ದೋ ತಲೆ ಮೇಲೆ ಹಾಕೋದು ಪ್ರತಿ ದಿವಸ ಹೇಳ್ಬೇಕು ಅಂತ ಶಾಸ್ತ್ರ ಹೇಳೋದು. ಪ್ರತಿ ದಿವಸ 3 ಸತಿ ಹೇಳ್ಬೇಕು ಅಂತ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸತಿ ಹೇಳ್ಬೇಕು ಅಂತ
ಶಾಸ್ತ್ರ ಹೇಳೋದು ಯಾವಾಗಲೂ ಸಂಕಷ್ಟಕ್ಕೆ ಹೇಳಿದ್ರೆ ಬಹಳ ವಿಶೇಷ. ಇವತ್ತು ಅಂಗಾರ್ಗ ಸಂಕಷ್ಟತೆ ಆಗಿರೋದ್ರಿಂದ ನಿಮ್ಗೆ ಮಂತ್ರ ಹೇಳ್ಕೊಡ್ತೀನಿ, ಪ್ರತಿಯೊಬ್ಬರು ಎಲ್ಲ ಹೇಳ್ಕೊಳ್ಳಿ. ಪ್ರಣಮ್ಯ ಶಿರಸಾ ದೇವಂ ಸ್ಮರೇ ನಿತ್ಯಂ ಆಯುಷ್ ಕಾಮಾರ್ಥ ಸಿದ್ಧಯೇ ಪ್ರಥಮಂ ವಕ್ರತುಂಡಂಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ನಿಕಟಮೇವ ಚ ಸಪ್ತಮಂ ವಿಘ್ನರಾಜಂ ಚ ಧೂಮ್ರವರ್ಣಂ ತಥಾಷ್ಟಮಂ ನವಮಂ ಬಾಲಚಂದ್ರಂ ಚ ದಶಮಂ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂತು ಗಜಾನನಂ. ನೋಡಿ, ಇಷ್ಟು ಹೇಳಿರೋದು ನೀವು. ಪ್ರಥಮಂ ದ್ವಿತೀಯಂ ತೃತೀಯ 12 ಹೆಸರುಗಳು ಗಣಪತಿಯ 12 ಹೆಸರುಗಳನ್ನ ನೀವೇ ಇವಾಗ ಹೇಳಿದ್ದೀರಾ. ಇದನ್ನ ಹೇಳಿದ್ರೆ ಏನ್ ಫಲ ಅಂತ ಇವಾಗ ಮುಂದೆ ಅದನ್ನ ಫಲಶ್ರುತಿ ಅಂತ ಹೇಳ್ತಾರೆ. ಈ 12 ಹೆಸರು ಹೇಳೋದ್ರಿಂದ ಏನ್ ಫಲ ಅಂತ ಎಲ್ಲರೂ ಹೇಳ್ಕೊಳ್ಳಿ. ದ್ವಾದಶೈತಾನಿ ನಾಮಾನಿ ಅಂದ್ರೆ ಈ 12 ಹೆಸರುಗಳನ್ನ ಯಾರು ಹೇಳ್ತಾರೋ ಅವ್ರಿಗೆ ಯಾವಾಗ ತ್ರಿಸಂಧ್ಯಂ ಎಪ್ಪಡೆ ನರಹ 3 ಸತಿ ಹೇಳ್ಬೇಕು, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಎಪ್ಪಡೆ ನಚ ವಿಘ್ನ ಭಯಂ ತಸ್ಯ ಸರ್ವ ಸಿದ್ಧಿ ಕರ ಪ್ರಭು. ಯಾವ್ದ್ರಿಂದಲೂ ಭಯ ಇಲ್ದಂಗೆ ಮತ್ತು ಎಲ್ಲ ಅವ್ರಿಗೆ ಸಿದ್ಧಿ ಆಗುತ್ತೆ ಅಂತ. ವಿದ್ಯಾರ್ಥಿ ನಮತೆ ವಿದ್ಯಾನ್. ಯಾರು ಮಕ್ಕಳಿರ್ತಾರೋ ಅವ್ರಿಗೆ ಹೇಳಿದ್ರೆ ಸ್ಕೂಲ್ ಹೋಗಿನ ಮುಂಚೆ ಈ ಮಂತ್ರ 5 ನಿಮಿಷನೂ ಆಗಲ್ಲ, 2 ನಿಮಿಷನೂ ಬರೀ 1 ನಿಮಿಷ ಆಗೋದು 12 ಹೆಸರಕ್ಕೆ. ವಿದ್ಯಾರ್ಥಿ ಲಭತೆ ವಿದ್ಯಾ. ಯಾರು ಸ್ಕೂಲ್ ಹೋಗಿನ ಮುಂಚೆ ಮಕ್ಕಳು ಹೇಳ್ತಾರೋ ಅವ್ರಿಗೆ ವಿದ್ಯೆ ಚೆನ್ನಾಗಿ ಬರುತ್ತೆ. ಧನಾರ್ಥಿ ಲಭತೆ ಧನಂ. ಯಾರಿಗೆ ಆರ್ಥಿಕವಾಗಿ ಕಷ್ಟದಿದ್ದಾರೋ ಸಾಲಗಳೆಲ್ಲ ಇದ್ದಾರೋ ಅವ್ರಿಗೆಲ್ಲ ಪ್ರಾರ್ಥನೆ ಮಾಡ್ಕೊಂಡ್ರೆ ಆದಷ್ಟು ಬೇಗ ಆ ಸಾಲಗಳೆಲ್ಲ ತೀರುತ್ತೆ ಅಂತ. ಪುತ್ರಾರ್ಥಿ ನಮತೆ ಪುತ್ರಾನ್. ಯಾರು ಮಕ್ಕಳಿಲ್ವೋ ಅದನ್ನ ಇವ್ರು ಡೈಲಿ ಇದನ್ನ ಹೇಳ್ಬೇಕು, ಅವ್ರಿಗೆ ಮಕ್ಕಳಾಗುತ್ತೆ ಅಂತ. ಮೋಕ್ಷಾರ್ಥಿ ನಮತೆ ಗತಿಂ. ಜಪೇತ್ ಗಣಪತಿ ಸ್ತೋತ್ರಂ ಷಟ್ಮಾಸೈಃ ಫಲಂ ಲಭೇತ್ ಸಂವತ್ಸರೇಣ ಸಿದ್ಧಿಂಚ ನಮತೆ ನಾತ್ರ ಸಂಶಯಃ. ಯಾವುದೇ ಕಾರಣಕ್ಕೂ ಸಂಶಯ ಇಲ್ದಂಗೆ ಆಗುತ್ತೋ ಇಲ್ವೋ ಅಂತ 2 ಮಂದಿ ಸಿಕ್ಕೊಂಡಿದ್ರು ಹೇಳ್ಬಾರ್ದು. ಅಷ್ಟೇಭ್ಯೋ ಬ್ರಾಹ್ಮಣೇಭ್ಯಶ್ಚ ಲಿಖಿತ್ವ ಯಸ್ ಸಮರ್ಪಯೇತ್ ತಸ್ಯ ವಿದ್ಯಾ ಭವೇತ್ ಸರ್ವ ಗಣೇಶಸ್ಯ ಪ್ರಸಾದತಃ. ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿದೆ. ಯಾರ ಮಕ್ಕಳಿಗೆ ಓದೋದ್ರಲ್ಲಿ ಮರ್ತೋಗ್ತಾ ಇರ್ತಾರೋ ಅವರು ಇದನ್ನ 8 ಜನ ಬ್ರಾಹ್ಮಣರಿಗೆ ಈ ಶ್ಲೋಕನ ಬರೆದು ಪೇಪರ್ ಅಲ್ಲಿ ಬರೆದು ಆ ಮಕ್ಕಳ ಕೈಲಿ ಅದನ್ನ ದಾನ ಕೊಡಿಸಿದ್ರೆ ಅಷ್ಟೇಭ್ಯ ಬ್ರಾಹ್ಮಣ 8 ಜನಕ್ಕೆ ಕೊಡಿಸೋದ್ರಿಂದ ಲಿಖಿತ್ವ ಅಂದ್ರೆ ಬರ್ಸಿ ಕೊಡೋದ್ರಿಂದ ಸಸ್ಯ ವಿದ್ಯಾ ಭವೇ ಸರ್ವ. ಅವ್ರಿಗೆ ವಿದ್ಯೆ ಚೆನ್ನಾಗಿ ಬರುತ್ತೆ. ಮತ್ತೆ ಗಣೇಶಸ್ಯ ಪ್ರಸಾದತಃ ಅವ್ರಿಗೆ ಗಣೇಶನ ಅನುಗ್ರಹ ಆಗುತ್ತೆ ಅಂತ ಎಲ್ಲರೂ ಹೇಳ್ಕೊಳ್ಳಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಭವ ಸಂಚಿತ ಆಭೋಗ ವಿಧ್ವಂಸಿತ ವಿಲಕ್ಷಣಂ ವಿಜ್ಞಾಂಧಕಾರ